ವಿಶ್ವದಲ್ಲೇ ಅತ್ಯುತ್ತಮ ಸಂಬಳ ಕೊಡುವಂಥ ದೇಶ ಯಾವುದು? ಪ್ರಶ್ನೆ ಸಹಜವಾಗಿರುತ್ತೆ, ಕುತೂಹಲ ಇರುತ್ತೆ. ಅಲ್ಲಿಗೆ ಹೋದರೆ ನಮ್ಗೆ ಜಾಸ್ತಿ ಸಂಬಳ ಸಿಗುತ್ತೇನೋ ಅಂತ ಕೂಡ ಅನೇಕರಿಗೆ ಆಸೆ ಆಗೋದು ಕೂಡ ಸಹಜ. ಅನೇಕ ವಿದ್ಯಾರ್ಥಿಗಳು ಓದ್ಕೊಂಡಿರ್ತಾರೆ. ನಮ್ಮ ವಿದ್ವತ್ತಿಗೆ, ವಿದ್ಯೆಗೆ, ಅನುಭವಕ್ಕೆ ಇನ್ನೂ ಹೆಚ್ಚಿನ ಸಂಬಳ ಸಿಗುವಂಥ ಪರಿಸ್ಥಿತಿ ಇದ್ದರೆ ಚೆನ್ನಾಗಿತ್ತೆ ಅನ್ನೋದು ಅನಿಸುತ್ತೆ ಅನೇಕರಿಗೆ. ಆಗ ಕೆಲವರು ಅಮೆರಿಕ ಹೋಗ್ತಾರೆ, ಕೆಲವು ಯುರೋಪ್ ದೇಶಗಳಿಗೆ ಹೋಗ್ತಾರೆ, ಎಲ್ಲ ಒಂದು ಕಡೆ ಇದೆ. ಆದರೆ ಇಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಯಾವ ದೇಶಕ್ಕಪ್ಪ ಮೊದಲನೇ ಸ್ಥಾನ, ಯಾವ ದೇಶದಲ್ಲಿ ಅತಿ ಹೆಚ್ಚಿನ ಸಂಬಳ ಸಿಗುತ್ತೆ ಅಂತ ಅಥವಾ ಯಾವ ದೇಶದಲ್ಲಿ ಒಳ್ಳೆಯ ಸಂಬಳ ಸಿಗಲ್ಲ ಅಂತ ಚೆಕ್ ಮಾಡಿಕೊಂಡಾಗ ನೋಡಿ, ಅಮೆರಿಕದ ಹಣಕಾಸು ಸೇವಾ ಸಂಸ್ಥೆಯಾದ ರೆಮಿಟ್ಟಿಯಿಂದ ಒಂದು ಸರ್ವೆ ನಡೆದಿದೆ. ಅತ್ಯುತ್ತಮ ಸಂಬಳ ಕೊಡುವ ಪಟ್ಟಿಯಲ್ಲಿ ಭಾರತ ಇಲ್ಲಿ ಕಾಣಿಸ್ತಾ ಇಲ್ಲ. ಅಮೆರಿಕ ಬಿಡುಗಡೆ ಮಾಡಿರ್ತಕ್ಕಂಥ ಪಟ್ಟಿ ಇದು. ಹಾಗಾದರೆ ಉತ್ತಮ ಸಂಬಳ ಕೊಡೋ ದೇಶಗಳು ಯಾವ್ಯಾವಪ್ಪ ಅಂತ ನೋಡಿದ್ರೆ ಸ್ವಿಟ್ಜರ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ. ಇಲ್ಲಿ ಈ ದೇಶದಲ್ಲಿ ವಾರ್ಷಿಕ ಕನಿಷ್ಠ ವೇತನ, ಒಬ್ಬ ಮನುಷ್ಯನಿಗೆ ಕನಿಷ್ಠ ವೇತನ ಎಷ್ಟು ಸಿಗುತ್ತಪ್ಪ ಅಂತ ಚೆಕ್ ಮಾಡಿಕೊಂಡಾಗ 59,280 ಅಮೆರಿಕನ್ ಡಾಲರ್. ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿಬಿಟ್ರೆ 51 ಲಕ್ಷ ರೂಪಾಯಿಗಿಂತ ಹೆಚ್ಚಿದು. 51 ಲಕ್ಷ ಒಂದು ವರ್ಷಕ್ಕೆ ಕನಿಷ್ಠವಾಗಿ ಒಂದು ಮಿನಿಮಮ್ ವೇತನ 51 ಲಕ್ಷ ರೂಪಾಯಿ ಸಿಗುತ್ತೆ ಎಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಅಂತ. ಎರಡನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇದೆ. ವಾರ್ಷಿಕ ಇಲ್ಲಿ ಒಂದು ವರ್ಷಕ್ಕೊಬ್ಬ ಮನುಷ್ಯ ಕನಿಷ್ಠ ಅಂತ ಹೇಳಿದ್ರೆ 29 ಲಕ್ಷ ಸಂಪಾದನೆ ಮಾಡ್ತಾನಲ್ಲಿ. ಭಾರತೀಯ ಕರೆನ್ಸಿಲಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಮೂರನೇ ಸ್ಥಾನದಲ್ಲಿ ಲಕ್ಸಂಬರ್ಗ್ ಇದೆ. ವಾರ್ಷಿಕ 28 ಲಕ್ಷ ರೂಪಾಯಿ ಇರುತ್ತೆ ಇಲ್ಲಿ. ನಿಮಗೆ ಐಸ್ಲ್ಯಾಂಡ್ಗೆ ಹೋದರೆ 29 ಲಕ್ಷ, ಸ್ವಿಟ್ಜರ್ಲ್ಯಾಂಡ್ಗೆ ಹೋದರೆ 51 ಲಕ್ಷ. ಈ ಕಡೆ ಅಂತ ನೀವು ಚೆಕ್ ಮಾಡಿಕೊಂಡಾಗ ಲಕ್ಸೆಂಬರ್ಗ್ ಅಂತ ಬಂದಾಗ ವಾರ್ಷಿಕ 28 ಲಕ್ಷ ರೂಪಾಯಿ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಲ್ಲಿ ಕನಿಷ್ಠ ಅಂತ ಹೇಳಿದ್ರೆ. ಆ ನಂತರದ ಅಧಿಕ ಸ್ಥಾನ ಇರೋದು ಐರ್ಲೆಂಡ್ಗೆ. ಇಲ್ಲಿ 24 ಲಕ್ಷ ರೂಪಾಯಿ ಸಿಗುತ್ತೆ ಒಂದು ವರ್ಷಕ್ಕೆ. ಅಂದರೆ ಅಷ್ಟು ಸಂಪಾದನೆ ಅಲ್ಲಿ ಮಾಡ್ಕೊಳ್ಬಹುದು ಮಿನಿಮಮ್ ಅಂಥೇಳಿ. ನೆದರ್ಲ್ಯಾಂಡ್ಗೆ ಹೋದರೆ ವಾರ್ಷಿಕವಾಗಿ 21 ಲಕ್ಷ ವೇತನ ನಿಮಗೆ ಸಿಗುತ್ತೆ. ಇದೇ ಪಟ್ಟಿಯಲ್ಲಿ ಡೆನ್ಮಾರ್ಕ್ ಇದೆ, ಆಸ್ಟ್ರೇಲಿಯಾ ಇದೆ, ನಾರ್ವೆ ಇದೆ, ಬೆಲ್ಜಿಯಂ ಇದೆ ಮತ್ತು ಫಿನ್ಲ್ಯಾಂಡ್ ಇದೆ. ಭಾರತಕ್ಕೆ ಈ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ.